ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದು ನನ್ನ ಕರ್ತವ್ಯ. ಹಡೆದವರ ಹೆಸರನ್ನು ಉಳಿಸಲಿ, ನೂರಾರು ವರುಷ ಸುಖವಾಗಿ ಬಾಳಲಿ, ಸುಖವಾಗಿ ಬಾಳಲಿ, ಸುಖವಾಗಿ ಬಾಳಲಿ. ದೇವ್ರು ನಿನ್ ಹೊಟ್ಟೆಲು ಒಂದು ಮಗು ಅಂತ ಹಾಕಿದ್ರೆ ನಿನಗೆ ಆರತಿ ಮಾಡ್ಬೋದಿತ್ತು. ಇಲ್ಲಿದೆಯಾ? ಸೀಮಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತಲ್ಲ? ಎಂತಂಬ ವೆಂಕು, ಯಾಕೆ ಕಣ್ಣೀರು? ನನ್ನನ್ನು ಕ್ಷಮಿಸ್ಬೇಡಿ, ನಾನು ದೊಡ್ಡ ಪಾಪಿ. ಮದುವೆ ಆಗಿ ವರ್ಷಗಳೇ ಕಳೆದ್ರು ನನ್ನ ಕೈಲಿ ಒಂದು ಕುಡಿ ಕೊಡಕ್ಕಾಗ್ಲಿಲ್ಲ. ನೋಡು, ಗುರುಗಳು ನಮಗೆ ಆಶೀರ್ವಾದ ಮಾಡಿದ್ದಾರೆ ತಾನೆ, ಕಾಯೋಣ. ಇಷ್ಟಕ್ಕೂ ನಮಗೇನಂತ ಮಹಾ ವಯಸ್ಸಾಗಿರೋದು? ವಯಸ್ಸಾಗಿರೋ ಅಮ್ಮನ ಹೊಟ್ಟೆಲಿ ಮಗು ಕೊಟ್ಟ ಶ್ರೀನಿವಾಸ ನನ್ನ ಹೊಟ್ಟೆಲೂ ಮಗು ಕೊಡ್ಬೋದಿತ್ತಲ್ಲ ಅಂತ ಸಂಕಟ ಆಗ್ತಾ ಇದೆ. ವೆಂಕು, ಸಂತೋಷ ಪಡೋ ಸಮಯದಲ್ಲಿ ಸಂಕಟ ಪಡ್ಬೇಕ? ಈ ವಿಷಯ ಅತ್ತೆ ಮಾವನಿಗೆ ಗೊತ್ತಾದ್ರೆ ಅವರೆಷ್ಟು ನೊಂದ್ಕೊಳ್ಳೋದಿಲ್ಲ. ಚೇಚೆ, ಅಮ್ಮ ಮಗು ಆಗ್ತಿರೋ ಬಗ್ಗೆ ನನಗೆ ಅಸೂಯೆ ಇಲ್ಲ ರೀ. ಯಾವಾಗ ಯಾರಿಗೆ ಏನ್ ಕೊಡಬೇಕು ಅನ್ನೋದು ಎಲ್ಲ ಶ್ರೀಹರಿಯ ಇಚ್ಛೆ. ಕೊಟ್ಟೆ ಕೊಡ್ತಾನೆ, ಕಾಯ್ಬೇಕು ಅಷ್ಟೇ. ಎಲ್ಲಿ ನಗು ನೋಡೋಣ. ಇವಾಗ ನಾನೇ ನಿನಗೆ ತಾಂಬೂಲ ಮಾಡ್ಕೊಡ್ತೀನಿ. ಎಲ್ಲಿ ರೀ ಸಾಕು ರೀ, ತಿನ್ನಕ್ಕಾಗ್ತಿಲ್ಲ, ನನ್ನ ಬಿಟ್ಬಿಡಿ. ನಿಮ್ ದಮ್ಮಯ್ಯ ಅಂತೀನಿ. ತಮ್ಮಯ್ಯ ಅಂತಿದ್ದಾಳೆ, ಬಿಟ್ಬಿಡೋಣ. ಮುಚ್ಚಬಾಯ್. ಆಗ್ತಿಲ್ಲ ಅಂದ್ರೆ ಹೇಗಮ್ಮ? ಇನ್ನು ಒಂದು ಸೇರು ಬಾದಾಮಿ ಅಷ್ಟೇ ತಿಂದಿರೋದು. ನೋಡು, ಗೋಡಂಬಿ, ಉತ್ತುತ್ತೆ, ಬಾದಾಮಿ ಎಲ್ಲ ಇದೆ, ತಿನ್ಬೇಕಲ್ವಾ? ಅಲ್ವೇನಾ? ಹೌದಪ್ಪ. ಯಾಕಪ್ಪ ಹೊಡಿತಾ ಇದ್ಯಾ? ನಿನ್ನ ಹೆಂಡತಿ ಇದನ್ನೆಲ್ಲ ತಿಂದು ಮುಗಿಸೋಲ್ಲಿವರೆಗೂ ನಿನಗೆ ಒದೆ ಬೀಳ್ತಾನೆ ಇರುತ್ತೆ. ಕಿಂಚ ತಿನ್ನೆ. ನೀನ್ ತಿಂದಿಲ್ಲ ಅಂದ್ರೆ ನಾನು ಒದೆ ತಿನ್ಬೇಕಾಗತ್ತೆ. ತಿನ್ನು. ಬೆಳಗ್ಗೆಯಿಂದ ಊಟ ಆಗದೆ ನನ್ ಬರೀ ಬಾದಾಮಿನೇ ತಿನ್ನಿಸ್ತಾ ಇದ್ದೀರಾ. ನಂಗೆ ವಾಂತಿ ಬರಂಗಾಗ್ತಿದೆ ರೀ. ತಿನ್ನು. ಬಾದಾಮಿ, ಗೋಡಂಬಿ, ಉತ್ತುತ್ತಿ ಎಲ್ಲ ಸರಿಯಾಗಿ ಮುಕ್ಕೋದ್ ಮುಕ್ತಿಯ. ಗಂಡ ಹೆತ್ತಿಯೋ ಗೆದ್ದೆ, ಇಲ್ಲ ಸತ್ತೆ. ಮುಚ್ಚಮ್ಮ ಬಾಯಿ. ಹೇಳೋಕ್ ಯೋಗ್ಯತೆ ಇಲ್ದಿದ್ದವಳಿಗೆ ಮಾತಾಡೋಕ್ಕೂ ಯೋಗ್ಯತೆ ಇರಲ್ಲ. ಹೋಗ, ನಿನ್ ಕೆಲಸ ನೋಡ. ಕಿಂಚ ತಿನ್ನೆ. ನೋಡಮ್ಮ ಸೊಸೆ, ಬರೇ ಗಂಡು ಮಗು ಹೆರೋದಲ್ಲ.